ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯದು. ಜೀವ ಭಾವವಳಿದಲ್ಲದೆ ಭಕ್ತಿ ಭಾವ ಒಡದು. ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯದು. ಜೀವ ಭಾವವಳಿದಲ್ಲದೆ ಭಕ್ತಿ ಭಾವ ಒಡದು. ಅರಿವು ತಲೆದೋರಿದಲ್ಲದೆ ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಓ ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯದು. ಜೀವ ಭಾವವಳಿದಲ್ಲದೆ ಭಕ್ತಿ ಭಾವ ಒಡದು. ಇದು ಕಾರಣ ದೇಹದ ಜೀವದ, ಇದು ಕಾರಣ ಕಾಯದ ಜೀವದ ಹೊಲಿಗೆಯಳಿದ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ನಿಜವು ಸಾಧ್ಯವಪ್ಪುದು. ಓ ಸಿದ್ಧರಾಮಯ್ಯ. ಇದು ಕಾರಣ ಕಾಯದ ಜೀವದ ಹೊಲಿಗೆಯಳಿದ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು. ಓ ಸಿದ್ಧರಾಮಯ್ಯ. ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯದು. ಜೀವ ಭಾವವಳಿದಲ್ಲದೆ ಭಕ್ತಿ ಭಾವ ಅಳವಡದು. ಭಕ್ತಿ ಭಾವ ಅಳವಡದು. ಭಕ್ತಿ ಭಾವ ಅಳವಡದು. ಇದು ಮಲ್ಲಮಪ್ರಭುಗಳ ಇನ್ನೊಂದು ಅದ್ಭುತವಾದಂತಹ ವಚನ. ಸಿದ್ದರಾಮೇಶ್ವರರಿಗೆ ದೇಹಭಾವವನ್ನು ಅಳಿಸುವ ಕುಟ್ಟನ್ನು ಹೇಳ್ಕೊಡ್ತಾ ಇದ್ದಾರೆ ಪ್ರಭುದೇವರು. ದೇಹಭಾವವಳಿದಲ್ಲದೆ ಜೀವಭಾವ ಒಳಿಯದು. ಜೀವಭಾವ ಒಳಿದಲ್ಲದೆ ಭಕ್ತಿಭಾವ ಒಳವಡದು. ಭಕ್ತಿಭಾವ ಒಳವಟ್ಟಲ್ಲದೆ ಅರಿವು ತಲೆದೋರದು. ಇದೊಂದು ಸಾಲು ಬಿಟ್ಬಿಟ್ಟಿದ್ದಾರೆ ಹಾಡುವಾಗ. ಅವರು ನುಡಿ ಮತ್ತು ತಾಳಕ್ಕೆ ಹೊಂದಿಸ್ಕೊಳ್ಳೋಕ್ಕೋಸ್ಕರ ಆ ಸಾಲನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಬಹಳ ಅದ್ಭುತವಾದ ಕ್ರಮ ಇದು. ಸಾಧಕರಿಗೆ ಅದ್ಭುತವಾದಂತಹ ಕ್ರಮವನ್ನು ಉಪದೇಶ ಮಾಡಿದ್ದಾರೆ. ಭಕ್ತಿಭಾವ ಒಳವಟ್ಟಲ್ಲದೆ ಅರಿವು ತಲೆದೋರದು. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಇದು ಕಾರಣ ಕಾಯದ ಜೀವದ ಹೊಲಿಗೆ ಅಳಿದ ಭೇದವ ತಿಳಿಯಬಲ್ಲರೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಕಾರಣ ಸಿದ್ದರಾಮಯ್ಯ. ಪ್ರಾಯಶಃ ಭಗವದ್ಗೀತೆಯಲ್ಲೂ ಕೂಡ ಭಕ್ತಿಯೋಗ ಅಂತ ತಿಳ್ಕೊಂಡು ಹೇಳುವ ಭಗವದ್ಗೀತೆಯಲ್ಲಿ ಮತ್ತು ನವವಿಧ ಭಕ್ತಿಗಳನ್ನು ಹೇಳಿ ಭಕ್ತಿ ಸೂತ್ರವನ್ನ ಅದ್ಭುತವಾಗಿ ಸಂಯೋಜನೆ ಮಾಡಿರುವಂತಹ ನಾರದ ಸೂತ್ರದಲ್ಲೂ ಕೂಡ ಇಷ್ಟೊಂದು ಸೂಕ್ಷ್ಮವಾಗಿ
ಭಕ್ತಿಯ ಮತ್ತು ಮುಕ್ತಿಯ ಮಾರ್ಗವನ್ನು ಹೇಳ್ಕೊಟ್ಟಿರೋದು ಕಾಣಸಿಗಲ್ಲ ನಮಗೆ. ಅದು ಪ್ರಾರಂಭದ ಸಾಧಕರಿಗೆ ತುಂಬಾ ಒಳ್ಳೆಯದು. ನಾರದ ಭಕ್ತಿ ಸೂತ್ರ ಮತ್ತು ಭಕ್ತಿ ಯೋಗ ಪ್ರಾರಂಭದ ಈ ಸಾಧನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ತುಂಬಾ ಒಳ್ಳೆಯದು. ಇದು ಮುಂದುವರೆದ ಸಾಧಕರಿಗೆ ಅಂದ್ರೆ ಸಿದ್ದರಾಮೇಶ್ವರರಂತವರಿಗೆ ಈಗಾಗಲೇ ಯೋಗದ ಮಾರ್ಗದಲ್ಲಿ ನಡೆದು ಅಲ್ಲಿಯೂ ಕೂಡ ಅಹಮಿಕೆಯನ್ನು ಬೆಳೆಸ್ಕೊಂಡು ಅಥವಾ ಭಕ್ತಿಯ ಪಿತ್ತ ತಲೆಗೇರಿ ಅಂತ ಹೇಳ್ತಾರೆ. ಭಕ್ತಿಯ ಪಿತ್ತ ತಲೆಗೇರಿದ್ರೂ ಒಳ್ಳೇದಲ್ಲ, ಅಲ್ಲಿ ಸತ್ಯ ಸಾಕ್ಷಾತ್ಕಾರ ಆಗೋದಿಲ್ಲ. ನಾನು ಭಕ್ತ, ನಾನು ಮಾಡೋದು ಬಹಳ ಶ್ರೇಷ್ಠ, ಇನ್ನೆಲ್ಲ ಕನಿಷ್ಠ, ಕೆಲವರು ಅದೇ ಮಾಡ್ತಿರ್ತಾರೆ. ಇನ್ನೊಬ್ರಿಗೆ ಬೈಯೋದು, ನಾನ್ ಚಲೋ ಇದ್ದೀನಿ ಬಹಳ, ಅವ್ರು ಚಲೋ ಇಲ್ಲ ಅಂತ ಹೇಳೋದು ಬಹಳ ಜನರನ್ನು ನೀವು ಕಾಣ್ತೀರ. ಆ ಒಂದು ಭಾವ ಎಲ್ಲಿ ತನಕ ಇರುತ್ತೋ ನಮ್ಗೆ, ಅಲ್ಲಿ ತನಕ ನಿಜವಾದ ಭಕ್ತಿ ಮಾರ್ಗ ಸಿಗಲ್ಲ. ನೀವು ಪೂಜೆ ಮಾಡ್ಬೋದು, ಬೆಳಗ್ಗೆ ಬೇಗ ಹೇಳಬಹುದು, ಎಲ್ಲದೂ ಮಾಡ್ಬೋದು. ಆದ್ರೆ ಇನ್ನೊಬ್ಬರನ್ನ ನಾವು ಈ ಹಾಳಿಸೋದು, ನನ್ನ ಹೆಚ್ಚುಗಾರಿಕೆಯನ್ನು ಹೇಳ್ಕೊಳ್ಳೋದೇ ಬಹಳ ಆದ್ರೆ ಅದು ಭಕ್ತಿ ಮಾರ್ಗ ಅಳವಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಪ್ರಭುದೇವರು ಹೇಳೋದು, ಮೊದಲು ದೇಹ ಭಾವ ಅಳಿಬೇಕು. ದೇಹ ಭಾವ ಅಳಿಯೋದು ಅಂದ್ರೆ ಹೆಣ್ಣು ಗಂಡು, ಕಪ್ಪು ಬಿಳುಪು, ಅಂದ ಚಂದ, ಈ ಎಲ್ಲದು ನಮಗೆ ಏನು ಅಹಂಕಾರವನ್ನ ತಂದು ಕೊಡ್ತಕ್ಕಂಥ ಸಾಧನಗಳಾಗಬಾರ್ದು. ಭಕ್ತಿ ಮಾರ್ಗದಲ್ಲಿ ಮೇಲರಿಮೆ ಮತ್ತು ಕೀಳರಿಮೆ, ಸೂಪರ್ಲೇಟಿವ್ ಡಿಗ್ರಿ ಮತ್ತು ಇನ್ಫೀರಿಯಾರಿಟಿ, ಸೂಪರ್ಲೇಟಿವ್ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಎರಡೂ ಅಪಾಯಕಾರಿನೇ. ಕೀಳರಿಮೆಯಿಂದ ಮನುಷ್ಯ ಅವನು ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಉದ್ದೀಪನ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ಮೇಲರಿಮೆಯಿಂದ ಅವನು ನೈತಿಕತೆಯನ್ನ ಚೆನ್ನಾಗಿ ಮಾಡ್ಕೊಂಡು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗಲ್ಲ. ಎರಡನ್ನೂ ಅವನು ಕಳ್ಕೊಬೇಕಾಗ್ತದೆ ಒಬ್ಬ ಮನುಷ್ಯ, ಒಬ್ಬ ಭಕ್ತ ಆಗ್ತಕ್ಕಂಥವನು. ದೇಹ ಭಾವ ಅಳಿದಲ್ಲದೆ, ಅಂದ್ರೆ ದೇಹ ಭಾವ ಅಳಿಯೋದು ಅಂದ್ರೆ ಇದೆಲ್ಲ ಕೀಳರಿಮೆ ಮತ್ತು ಮೇಲರಿಮೆ ಎರಡೂ ಇರಬಾರ್ದು. ಜೊತೆಗೆ ಹೆಣ್ಣು ಗಂಡು ಅನ್ನುವ ಭೇದ ಆಗ್ಲಿ, ಜಾತಿ ಭೇದ ಆಗ್ಲಿ, ನಾನು ಹೆಚ್ಚಿನ ಜಾತಿಯವನು, ಅವನು ಕಡಿಮೆ ಜಾತಿಯವನು, ಈ ಭಾವವು ಇರಬಾರ್ದು. ಆಮೇಲೆ ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯೋದು. ಜೀವ ಭಾವ ಅಂದ್ರೆ ಈ ಹಸಿವು, ತೃಷೆ, ನಿದ್ರೆ, ಹುಟ್ಟುಗುಣಗಳೇನಿದಾವಲ್ಲ ಇವನ್ನೆಲ್ಲ ಜೀವ ಭಾವದಲ್ಲಿ ಸೇರಿಸ್ಬೇಕು. ದೇಹ ಭಾವ ಅಂದ್ರೆ ಮೊದಲು ಹೇಳಿದಂಥದ್ದು, ಹೆಣ್ಣು ಗಂಡು, ಬಡವ ಶ್ರೀಮಂತ, ಕಪ್ಪು ಬಿಳುಪು, ಅಂದ ಚಂದ, ಇವನು ಚೆನ್ನಾಗಿದ್ದಾನೆ, ಇವನು ಅಂದ ಇಲ್ಲ, ಈ ಭಾವ ಅಳಿಬೇಕು. ಆಮೇಲೆ ಜೀವ ಭಾವ ಅಳಿಯೋದು ಅಂದ್ರೆ ಹಸಿವು, ತೃಷೆ, ನಿದ್ರೆ, ಬಯಕೆಗಳು, ಹುಟ್ಟುಗುಣಗಳಂತ ಏನಿದಾವಲ್ಲ ಅಥವಾ ಚಿತ್ತವೃತ್ತಿಗಳು ಅಂತ ಏನು ಹೇಳಿದ್ರಲ್ಲ, ಅದು ಬೆಳಿಗ್ಗೆ ನಡೀತಾ ಇದೆಯಲ್ಲ ಚಿತ್ತವೃತ್ತಿಗಳು, ಅವುಗಳ ಮೇಲೆ ನಿಯಂತ್ರಣ ಸಾಧಿಸ್ಬೇಕು. ಅವುಗಳನ್ನು ಬಿಟ್ಟು ಬಿಡೋದಲ್ಲ. ಪರಮಾತ್ಮನಲ್ಲಿ ಒಡವೆರೆದು ಒಂದಾಗೋ ತನಕ, ಅಂದ್ರೆ ವಿದೇಹ ಮುಕ್ತಿ ಅಂತ ಕರೀತಾರೆ ಅದಕ್ಕೆ. ದೇಹ ಬಿಡೋವರೆಗೂ ಹಸಿವು, ತೃಷೆ, ನಿದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇರೋದೇನೆ. ಆದ್ರೆ ಅವು ನಮಗೆ ಬಾಧಕ ಆಗ್ಬಾರ್ದು, ಸಾಧಕ ಆಗ್ಬೇಕಷ್ಟೆ. ಆದ್ರಿಂದ ಜೀವಭಾವ ಒಳಿದಲ್ಲದೆ ಭಕ್ತಿ ಭಾವ ಅಳವಡ. ನೋಡಿ ಇಲ್ಲಿ ಭಕ್ತಿ ಶುರು ಆಯ್ತು, ಗೊತ್ತಾಯ್ತಲ್ಲ. ನಾವು ಭಕ್ತಿ ಅಂತ ತಿಳ್ಕೊಂಡಿರೋದೇನೋ ಯಾವ್ದೋ ಒಂದು ಮಾಲೆ ಹಾಕೊಂಡು ಸ್ವಲ್ಪ ಬೇಗ ಎದ್ದು 2 ತಿಂಗಳು ಚೆನ್ನಾಗಿ ಮಾಡಿದ್ರು. 1 ತಿಂಗಳು 2 ತಿಂಗಳು ಮಾಡೋದು ಕಷ್ಟ. ಕೆಲವರು 1 ತಿಂಗಳು ಮಾಡಿದ್ರೇನೆ ಅದು ಭಕ್ತಿ ಮಾರ್ಗ. ಅವ್ರಿಗೆ ಪ್ರಾರಂಭದಲ್ಲಿ ಅಡ್ಡಿ ಇಲ್ಲ, ಅವ್ರು ಮಾಡ್ಲಿ. ಯಾಕಂದ್ರೆ ಅಂಗನವಾಡಿ ಭಕ್ತಿ ಅದನ್ನು ಇರ್ಬೇಕು. ಅದು ಇಲ್ಲದೆ ಹೋದ್ರೆ ಜಗತ್ತು ಇನ್ನೂ ಕೆಟ್ಟು ಹೋಗ್ಬಿಡುತ್ತೆ. ಆ ನೆಪದಲ್ಲಾದ್ರೂ ಅವರನ್ನ ನಾವು ಪ್ರೋತ್ಸಾಹಿಸ್ಬೇಕು, ಒಳ್ಳೆ ಮಾರ್ಗದಲ್ಲಿ ಇದ್ರೆ. ಆದ್ರೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಆ ಮಾಲೆ ತೆಗೆದ್ಮೇಲೆ ಮತ್ತೆ ಹಿಂದಕ್ಕೆ ಹೋಗ್ಬಾರ್ದು. ಎಷ್ಟೋ ಜನ ಅಲ್ಲಿ ಗಾಡಿನಲ್ಲೇ ಇಟ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಕುಡ್ತದ್ದೆಲ್ಲ ಅಲ್ಲಿ ಇರುಮುಡಿ ಇಳಿಸಿದ ಕೂಡಲೇ ಅಲ್ಲೇ ಕುಡಿದು ಬಂದ್ಬಿಟ್ಟಿರ್ತಾರೆ. ಇದು ಒಳ್ಳೇದಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ 1 ತಿಂಗಳು ನೀವು ಸಾಧನೆ ಮಾಡಿದ್ರೆ 3 ತಿಂಗಳಾದ್ರೂ ಬಿಟ್ಬಿಟ್ರೆ, 3 ತಿಂಗಳು 4 ತಿಂಗಳು, ಆಮೇಲೆ ಬಿಡಕ್ಕಾಗದಿದ್ರೆ ಕುಡೀರಿ, ತೊಂದರೆ ಇಲ್ಲ. ಆದ್ರೆ 1 ತಿಂಗಳದ್ದು 3 ತಿಂಗಳಾದ್ರೂ ಉಳಿಬೇಕು. ಆವಾಗ ಅದು ಸಾರ್ಥಕ ಆಗುತ್ತೆ. ಪ್ರತಿ ವರ್ಷ ಇಷ್ಟಾದ್ರೂ ಮಾಡ್ತಾ ಹೋದ್ರೆ 3-4 ವರ್ಷದಲ್ಲಿ ಅವ್ನು ಖಂಡಿತ ಬದಲಾವಣೆ ಆಗ್ತಾನೆ. ಇದು ಬೇಕು, ಈ ಭಕ್ತಿ ಮಾರ್ಗನೂ ಬೇಕು. ಈ ಭಕ್ತಿ ಮಾರ್ಗನ ಅಲ್ಲೆಗಳಿಬಾರ್ದು ಯಾರು ಕೂಡ. ಅದು ಅವ್ರವ್ರ ಮಟ್ಟಕ್ಕೆ ಇಳಿದು ಸುಧಾರಣೆ ಮಾಡ್ಬೇಕೆ ಹೊರತು, ನೀನು ಈ ಭಕ್ತಿ ಮಾರ್ಗ ಮಾಡ್ತಾ ಇದೀಯ ಕೆಟ್ಟದ್ದು ಅಂದ್ರೆ ಅವನು ಮಂಗನ ಮಾಡದೆ ಹೋದ್ರೆ ಇನ್ನೂ ಕೆಟ್ಟದಾಗಿ ನಡ್ಕೊಂತಾನೆ. ಸ್ವಲ್ಪನಾರು ಸುಧಾರಣೆ ಆಗಿರೋದನ್ನ ಕಂಡು ನಾವು ಸಂತೋಷ ಪಡೋದನ್ನ ಕಲಿಬೇಕು. ಆದ್ರೆ ನಮಗೆ ಗೊತ್ತಿರ್ಬೇಕು, ಅವು ಯಾವೂ ಕೂಡ ಶಾಶ್ವತವಾದ ಭಕ್ತಿ ಮಾರ್ಗ ಅಲ್ಲ. ದೇಹಭಾವ, ಜೀವಭಾವ ಅವುಗಳನ್ನ ಉದಾತ್ತೀಕರಣ ಮಾಡಿ
ದೇಹಭಾವ ಅದು ಪ್ರಸಾದ ಕಾಯದಲ್ಲಿ ಪರ್ಯಾವಸಾನ ಆಗಬೇಕು. ಜೀವಭಾವ ಅದು ಲಿಂಗಭಾವದಲ್ಲಿ ಅಥವಾ ಭಾವಲಿಂಗ ಪ್ರಾಣಲಿಂಗ ಭಾವದಲ್ಲಿ ಅದು ಪರ್ಯಾವಸಾನ ಆಗಬೇಕು. ಅದೇನೆ ಅಲ್ಲಿ ಭಕ್ತಿ ಅಳವಡುತ್ತೆ ಅಂತ ಹೇಳ್ತಾರೆ. ಜೀವಭಾವ ಒಳಿದಲ್ಲದೆ ಭಕ್ತಿಭಾವ ಅಳವಡದು, ಭಕ್ತಿಭಾವ ಅಳವಟ್ಟಲ್ಲದೆ ಅರಿವು ತಲೆದೋರದು. ಅಂದ್ರೆ ಅರಿವು ತಲೆದೋರ್ಬೇಕು. ಕೊನೆ ತನಕ ನೀನು ಬರೇ ಮೂರ್ತಿಗೆ ಅಂಟ್ಕೊಂಡು ಕೂತ್ಕೋಬಾರದು. ಈ ಮೂರ್ತಿ ಬಿಟ್ರೆ ಈ ಮೂರ್ತಿಗೋಸ್ಕರ ಜಗಳಾಡೋದು, ಮೂರ್ತಿಗೋಸ್ಕರ ಹೊಡೆದಾಡೋದು ಬಿಡದಾಡೋದು ಅದಿದ್ರೆ ಅವನಲ್ಲಿ ಅರಿವು ತಲೆದೋರಿಲ್ಲ ಅಂತಾನೆ ಅರ್ಥ. ಹಾಗೆ ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಹೆಚ್ಚು ಜನ 99% ಅವರೇ ಇರೋದು. ಅಂದ್ರೆ ಜಾತಿ ಕುಲ ಗೋತ್ರ ತಮ್ಮ ಪೂಜಾ ಪದ್ಧತಿಗಳು ಮೂರ್ತಿಗಳನ್ನ ಇಟ್ಕೊಂಡು ಹೊಡೆದಾಡ್ತಕ್ಕಂಥದ್ದು, ಜೀವ ತೆಗಿಯೋದು, ಜೀವ ಕೊಡೋದು, ಇವೇ ಜಾಸ್ತಿ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಭಕ್ತಿ ಮಾರ್ಗದಲ್ಲಿ ಸರಿಯಾಗಿ ನಡೀತಕ್ಕಂಥ ಮನುಷ್ಯ ಅವನಿಗೆ ಯಾವಕ್ಕೂ ಅಂಟ್ಕೊಳ್ಳೋದಿಲ್ಲ. ಭಕ್ತಿ ಭಾವ ಅಳವಟ್ಟಲ್ಲದೆ ಅರಿವು ತಲೆದೋರದು. ಅರಿವು ಅಂದ್ರೆ ನಾನು ಯಾರು, ಪರಮಾತ್ಮನ ಸ್ವರೂಪ ಏನು, ಜಗತ್ತು ಅಂದ್ರೇನು, ಈ ಜಗತ್ತಿನ ಜೀವಗಳು ಮತ್ತು ಪರಮಾತ್ಮನ ಸಂಬಂಧ ಹೇಗೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವನು ಯಾರ ಜೊತೆಗೂ ಹೊಡೆದಾಡೋ ಅಗತ್ಯ ಇಲ್ಲ. ಇದು ನಿಜವಾದ ಅರಿವು. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಕುರುಹು ಅಂದ್ರೆ ಮೂರ್ತಿ. ನಮಗೆ ಇಷ್ಟಲಿಂಗ ಕುರುಹು. ಆದ್ರೆ ಅವ್ರವ್ರು ಏನು ಮೂರ್ತಿಗಳು ಇಟ್ಕೊಂಡಿರ್ತಾರಲ್ಲ ಅವೆಲ್ಲ ಕುರುಹುಗಳೇ. ಅವ್ರ ದೇವತೆಗಳ ಕುರುಹು ಇರ್ಬೋದು, ದೇವಿಯರ ಕುರುಹು ಇರ್ಬೋದು. ನಮ್ದು ಇಷ್ಟಲಿಂಗ ವಿಶ್ವಾತ್ಮನ ಕುರುಹು, ಜಗದಗಲ ಮುಗಿಲಾಗಲ್ಲ ಆ ವಿಶ್ವಾತ್ಮನ ಕುರುಹು ಇಷ್ಟಲಿಂಗ. ಆ ಕುರುಹು ನಷ್ಟವಾಗದು. ಕುರುಹು ಕೂಡ ನಷ್ಟ ಆಗ್ಬೇಕು ಅಂತ ಪ್ರಭುದೇವರು. ಕುರುಹು ನಷ್ಟ ಆಗದೆ ಹೋದ್ರೆ ಅಲ್ಲೇ ಇಟ್ಕೊಂಡು ಪ್ರಾಣಲಿಂಗ ಸ್ಥಿತಿಗೆ ಹೋಗೋದೇ ಇಲ್ಲ ಅವನು. ಭಾವಲಿಂಗ ಸ್ಥಿತಿ ಇನ್ನೂ ದೂರ ಉಳಿತು. ಆದ್ರಿಂದ ಕುರುಹು ನಷ್ಟ ಆಗಬೇಕು ಅಂದ್ರೆ ಅದರ ಅರ್ಥ ಲಿಂಗ ಬಿಚ್ಚಿಡ್ಬೇಕು ಅಂತಲ್ಲ. ಆ ಲಿಂಗ ಪೂಜಿಸ್ತಾ ಶಾಂತಿ, ಕರುಣೆ, ಸಮಾಧಾನ, ಉದಾರ ಭಾವ, ಆಮೇಲೆ ತ್ಯಾಗ ಭಾವ ಇವೆಲ್ಲ ಬರಬೇಕು. ಅದು ನಿಜವಾಗಿ ಕುರುಹು ನಷ್ಟವಾದ ಕುರುಹು. ಅಂದ್ರೆ ಅದಕ್ಕೆ ಚಿಹ್ನೆ. ಮತ್ತು ಎಲ್ಲರನ್ನೂ ಪ್ರೀತಿಸುವಂತಹ ಭಾವ. ಅಂದ್ರೆ ಎಂಥವರನ್ನೂ ಕೂಡ, ಒಳ್ಳೆಯವರು ಕೆಟ್ಟವರನ್ನು ಭೇದ ಕೂಡ ಅವನಿಗಿರಲ್ಲ. ಎಲ್ಲರಿಗೂ ತನ್ನ ಪ್ರೀತಿಯನ್ನ ಹಂಚಬಲ್ಲ ಯಾರು? ಕುರುಹು ನಷ್ಟವಾದವನು. ಆ ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ನೋಡಿ, ಅಲ್ಲಿ ತನಕ ಮಾಯೆ ಕಾಡ್ತಿರ್ತದೆ, ಅಲ್ಲಿ ತನಕ ಮಾಯೆಯ ಕಾಟ ತಪ್ಪೋದಿಲ್ಲ. ಇದು ಕಾರಣ ಕಾಯದ ಜೀವದ ಹೊಲಿಗೆ ಎಳಿದ ಭೇದವ. ಹೊಲಿಗೆ, ಈ ಬಟ್ಟೆಗಳಿಗೆ ಹೆಂಗ ಹೊಲಿಗೆ ಹಾಕಿರ್ತೀರಿ, ಒಂದಕ್ಕೊಂದು ಕೂಡಿಸಿ ಬಟ್ಟೆ ಹೊಲಿಗೆ ಹಾಕಿರ್ತಾರಲ್ಲ, ಹಾಗೆ ಪರಮಾತ್ಮ ಈ ದೇಹಕ್ಕೂ ಜೀವಕ್ಕೂ, ಕಾಯಕ್ಕೂ ಜೀವಕ್ಕೂ ಹೊಲಿಗೆ ಹಾಕಿದ್ದಾನೆ. ಅದು ಹೊಲಿಗೆ ಬಿಚ್ಕೊಳ್ಬಹುದು, ಯೋಗ ಮಾರ್ಗದ ಮೂಲಕ, ಸಾಧನೆಯ ಮೂಲಕ ಹೊಲಿಗೆ ಬಿಚ್ಕೋಬಹುದು. ಅದಕ್ಕೆ ಸಿದ್ಧ ಪುರುಷರಿಗೆ ಈ ಬಹಿರಂಗದ ದೇಹಕ್ಕೆ ಏನ್ ಪೆಟ್ಟಾದ್ರೂ ಅವ್ರಿಗೇನು ಅನ್ಸಲ್ಲ. ನಾವು ಕೆಲವು ಸಾಧಕರು ಕೇಳ್ತೀವಿ, ಅವ್ರ ಕೈ ಕತ್ತರಿಸ್ಬಿದ್ರು ಕೂಡ, ಅವ್ರ ತಲೆ ತೆಗಿತೀವಿ ಅಂತಂದ್ರು ಅವ್ರಿಗೇನು ಅನ್ಸಲ್ಲ. ಅವ್ರಿಗೆ ಎಷ್ಟು ಆರಾಮಾಗಿರ್ತಾರೆ ಅಂತಂದ್ರೆ, ಯಾವುದೋ ಬೇರೆ ವಸ್ತುಗಳನ್ನ ಕೈಯಿಂದ ಉಗುರು ತಕ್ಕೊಳ್ಳೋದಿರ್ತದಲ್ಲ, ನೀವು ಉಗುರು ತೆಗಿವಾಗ ನಿಮಗೆ ನೋವಾಗ್ತದ? ಇಲ್ಲ, ನೋವಾಗಲ್ಲ, ಉರಿಯಲ್ಲ, ಏನೂ ಇಲ್ಲ. ಹಾಗೆ ಉಗುರು ತೆಗೆಯುವಷ್ಟು ಸುಲಭವಾಗಿ ದೇಹನ ಬಿಟ್ಬಿಡ್ತಾರ ಅವ್ರು. ಅಷ್ಟ್ರ ಮಟ್ಟಿಗೆ ಅವರು ಸಿದ್ಧ ಪುರುಷರಾಗಿರ್ತಾರೆ. ದೇಹದ ಜೀವದ ಹೊಲಿಗೆಯನ್ನ ಬಿಚ್ಕೊಂಡು ಬೇರೆ ಮಾಡ್ಕೊಂಡಿರ್ತಾರೆ. ಇದು ಕಾರಣ ಕಾಯದ ಜೀವದ ಹೊಲಿಗೆ ಎಳಿದ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಸಿದ್ದರಾಮಯ್ಯ. ನೀನು ಈ ತರ ಸಾಧನೆ ಮಾಡಪ್ಪ ನೀನು. ಸಿದ್ದರಾಮೇಶ್ವರು ಸಾಧನೆ ಮಾಡಿದ್ರು. ಅವರು ಧ್ಯಾನ ಸಮಾಧಿ ಸ್ಥಿತಿ ಗಳಿಸ್ಕೊಂಡಿದ್ರು. ಆದ್ರೆ ನಾನೇ ಶ್ರೇಷ್ಠ ಸಾಧಕ, ನಾನು ಗುರು, ಇವರೆಲ್ಲ ನನ್ನ ಶಿಷ್ಯರು, ಇವರೆಲ್ಲ ನನ್ನ ಭಕ್ತರು ಅನ್ನುವ ಭಾವ ಇತ್ತು. ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು. ಆ ಸಿಟ್ಟನ್ನು ಅಡಗಿಸಿ ಪ್ರಭುದೇವರು, ಹಿಂಗ ಬದುಕ್ಬೇಕಪ್ಪ, ನೀನಿನ್ನು ಜೀವ ಭಾವ ಕಳ್ಕೊಂಡಿಲ್ಲ. ಈ ಸಿಟ್ಟು ಬರ್ತಾ ಇದೆ ಅಂದ್ರೆ, ಭೇದ ಇದೆ ಅಂದ್ರೆ ಇನ್ನು ನಿನಗದು ಹೋಗಿಲ್ಲ. ಅದಕ್ಕೆ ಬಾ, ಅದು ಇಬ್ರಿಗೂ ಚರ್ಚೆ ಆಗತ್ತೆ. ಮತ್ ಕುರುಹು ಅಳಿಬೇಕು ಅಂತೀಯಾ, ನಿನ್ನ ಕರಸ್ಥಳದಲ್ಲೂ ಕುರುಹು ಇದೆಯಲ್ಲ, ಲಿಂಗ ಇದೆಯಲ್ಲ, ಮತ್ ಅದು ಕುರುಹು ಅಲ್ಲೇನು, ನೀನೆಲ್ಲ ಅಳೆದಿದೀಯ ಅಂತ ಸಿದ್ದರಾಮೇಶ್ವರು ಕೇಳ್ತಾರೆ. ಆ ಕುರುಹಿನ ಗುಟ್ಟು ಬಸವಣ್ಣಂಗೆ ಗೊತ್ತು, ಬಾ ಕೇಳೋಣ. ಬಸವಣ್ಣನ ಹೆಸರಲ್ಲಿ ಹೇಳಿದ ಕೂಡಲೇ ಸಿದ್ದರಾಮೇಶ್ವರಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅಷ್ಟೊತ್ತಿಗಾಗ್ಲೇ ಬಸವಣ್ಣವ್ರು ಮಾಡ್ತಾ ಇರ್ತಕ್ಕಂಥ ಕ್ರಾಂತಿಯನ್ನ,
ಅವರು ತರ್ತಾ ಇರ್ತಕ್ಕಂಥ ಸುಧಾರಣೆಯನ್ನೆಲ್ಲ ಕೇಳ್ಕೊಂಡಿರ್ತಾರೆ ಸಿದ್ದರಾಮೇಶ್ವರರು ಬೇರೆ ಬೇರೆಯವರಿಂದ. ಆದ್ರೆ ಹೋಗುವ ಪ್ರಸಂಗ ಅವ್ರಿಗೆ ಇನ್ನು ಬಂದಿರ್ಲಿ, ಯಾಕಂದ್ರೆ ಅಲ್ಲೂ ಅವರು ಸಂಪೂರ್ಣವಾಗಿ ವ್ಯಸ್ತರಾಗಿದ್ರು, ಬ್ಯುಸಿ ಅಂತಿರಲ್ಲ ನೀವು ಹಾಗೆ. ಭಕ್ತರ ಉದ್ಧಾರದಲ್ಲಿ ಸಿದ್ದರಾಮೇಶ್ವರರು ತೊಡ್ಕೊಂಡಿದ್ರು, ಸಂಪೂರ್ಣ ವ್ಯಸ್ತರಾಗಿದ್ರು. ಅಂಥವ್ರು ಬಸವಣ್ಣವ್ರ ಹತ್ರ ಹೋಗೋ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ಪ್ರಭುದೇವರು ಬರ್ಬೇಕಾಗಿತ್ತು. ಪ್ರಭುದೇವರು ಕರ್ಕೊಂಡು ಹೋದ್ರು. ಮುಂದಿಂದೆಲ್ಲ ಅದೊಂದು ಅದ್ಭುತ ಇತಿಹಾಸ, ಧರ್ಮದ ಇತಿಹಾಸ. ಅಂದ್ರೆ ಇಂತಹ ಸಾಧನೆ ಮಾಡಪ್ಪ, ದೇಹ ಭಾವ ಜೀವ ಭಾವ. ನಾವು ಅಷ್ಟೇನೆ, ನಾವು ಬರ್ತಾ 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 ನೀವು ಪ್ರಾರ್ಥನೆ ಮಾಡೋದು, ವಚನ ಕಲಿಯೋದು, ವಚನ ಹೇಳೋದು, ಓದೋದು, ಬರೆಯೋದು, ಕಾಯಕ ಮಾಡೋದು ಎಲ್ಲದೂ ಇರೋದು ಏನಕ್ಕಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಒಂದೊಂದಾಗಿ ಬಿಟ್ಕೊಂತ ಹೋಗ್ಬೇಕು. ಆಗ ಮಾತ್ರ ಇಲ್ಲಿ ಇಂತಹ ಪರಿಸರದಲ್ಲಿ ಇದ್ದಿದ್ದು ಸಾರ್ಥಕ. ಇಲ್ಲದೆ ಹೋದ್ರೆ, ನಾವು ಬದಲಾವಣೆ ಆಗದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ನಾನು ಹೇಳೋದು, ಯಾಕೆ ನಿಮ್ದು ತಪ್ಪುಗಳನ್ನ ಹೇಳ್ತಿರ್ತೀನಿ ಅಂತಂದ್ರೆ, ಅದು ಅರ್ಥ ಮಾಡ್ಕೊಂಡ್ ಕೂಡಲೇ ನಾವು ತಿದ್ದುಕೊಂಡು ನಾವು ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ನಿಜವಾದಂತಹ ಸಾಧನೆ. ಅದು ಎಷ್ಟಾದ್ರೂ ಹಿಂದಿರ್ಲಿ ಪರವಾಗಿಲ್ಲ, ನಡೆಯೋಕ್ ಶುರು ಮಾಡ್ಬೇಕು. ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಡೆದ್ರೂ ಪರವಾಗಿಲ್ಲ. ನಾವು ತಡವಾಗಾದ್ರೂ ಗುರಿ ಮುಟ್ತೀವಿ. ನಡಿದೇ ಇದ್ರೆ ಅಥವಾ ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇದ್ರೆ ತಪ್ಪು. ನಡೀತಾ ಇದ್ರೆ ಅದೆಷ್ಟೇ ನಿಧಾನ ಆಗಿ ತೊಂದರೆ ಇಲ್ಲ. ನಡೀತಾ ಇದ್ರೆ ನಾವು ವರ್ಷ ಇರ್ಲಿ, 2 ವರ್ಷ ಇರ್ಲಿ, 3 ವರ್ಷ ಇರ್ಲಿ, 10 ವರ್ಷ ಇರ್ಲಿ, ಗುರಿ ಮುಟ್ತೀವಿ. ನಡೀದೆ ಹೋದ್ರೆ ಅಪರಾಧ. ನಡೆಯೋಣ ಅಂತ ಏನು ಶರಣದ ಮಾರ್ಗದಲ್ಲಿ ನಡೆದು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.